ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಪ್ರಾಗ್ಯದು ಬರ್ಡೇ ಸೆಲೆಬ್ರೇಷನ್ ವಿಡಿಯೋ ಬರ್ತಾ ಇದೆ. ಪ್ರಾಗ್ಯ ಸ್ಕೂಲಿಗೆ ಸಹ ಹೋಗಲಿಕ್ಕಿತ್ತು. ಅವಳದ್ದು ಮಾರ್ಕ್ಸ್ ಎಲ್ಲ ನೋಡಿ ಮತ್ತೆ ಬಂದು ನಾನು ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಊಟ ಎಲ್ಲ ಮಾಡಿ ಹಸ್ಬೆಂಡ್ ಬಸ್ ಸ್ಟ್ಯಾಂಡ್ ತನಕ ಬಿಟ್ಟರು. ಅಲ್ಲಿಂದ ನಾವು ಬಂದ್ವಿ. ಬರುವಾಗ ಮತ್ತೆ ನಮ್ಮದು ಮಾವ ಕಾಲ್ ಮಾಡಿದರು. ಸೊ ಅವರು ಇಲ್ಲಿ ಸೆಲೆಬ್ರೇಷನ್ ಮಾಡ್ತೀವಿ, ಇಲ್ಲೇ ಕೇಕ್ ಕಟ್ ಮಾಡಿ ಊಟ ಮಾಡಿ ಹೋದ್ರಾಯ್ತು ಅಂತ ಹೇಳಿದರು. ಸೊ ಹಾಗಾಗಿ ಅವರ ಮನೆಗೆ ಬಂದಿದ್ದೀವಿ. ನಾನು ನೆಕ್ಸ್ಟ್ ಡೇ ಮಾಡುವಂಥ ಪ್ಲ್ಯಾನ್ ಇತ್ತು ಮನೆಯಲ್ಲಿ, ಯಾಕಂದರೆ ಬಂದೇ ಟಯರ್ಡ್ ಆಗಿರುತ್ತಲ್ವ. ಸೊ ಹಾಗಾಗಿ ಇಲ್ಲಿ ಬರುವಾಗ ಮಾಯಿ ಕೇಕೆಲ್ಲ ತರಿಸಿದ್ರು. ಹಾಗೆ ಸಿಂಪಲ್ಲಾಗಿ ಒಂದು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿದ್ವಿ. ಹಾಗೆ ಬಿರಿಯಾನಿ, ಚಿಕನ್ ಸಾರು, ಪರೋಟ ಎಲ್ಲ ಮಾಡಿದರು ಮಾಯಿ. ಇವಾಗ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಆಗ್ತಾ ಉಂಟು. ಇವರೇ ನನ್ನ ಮಾವ ಮಾಯಿ. ತುಂಬ ಖುಷಿಯಾಯಿತು ನನಗೆ. ಯಾರಾದರೂ ಈ ಥರ ಹೇಳಿದಾಗ ಬನ್ನಿ ಇಲ್ಲೇ ಕಟ್ ಮಾಡೋಣ ಅಂತ ಹೇಳಿದಾಗ ಎಷ್ಟು ಖುಷಿ ಅಲ್ವಾ, ನಮ್ಗೆ ಯಾರಾದರೂ ಪ್ರೀತಿ ತೋರಿಸ್ದಾಗ. ಹಾಗೆ ನಾನು ಕೂಡ, ಇವರು ನನಗೆ ತುಂಬಾ ಫೇವ್ರೆಟ್. ನಾನು ಊರಿಗೆ ಬಂದಾಗಂತೂ ಇವ್ರ ಮನೆಗೆ ಹೋಗದೇ ರಿಟರ್ನ್ ಬರೋದೇ ಇಲ್ಲ. ಎಲ್ಲರನ್ನೂ ಪ್ರೀತಿ ಮಾಡೋಂಥ ಗುಣ ಇವರಿಗೆ. ನಂಗೆ ಅದಕ್ಕೇ ತುಂಬಾ ಇಷ್ಟ ಇವರೆಲ್ಲ ಅಂದರೆ. ಥ್ಯಾಂಕ್ ಯು ಹೇಳಬೇಕು. ಅಕ್ಕ ತಿನ್ಸೆ, ಅಕ್ಕ ತಿನ್ಸೆ, ಅಪ್ಪಿ ಅಕ್ಕ. ಥ್ಯಾಂಕ್ ಯು ಹೇಳು ಮಗ್ನೆ. ಖುಷಿ ಆಯ್ತಾ? ಹಾಗೆ ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು. ಹಾಗೆ ಕೇಕೆಲ್ಲ ಪ್ಲೇಟಿಗೆ ಹಾಕಿ ಎಲ್ಲರಿಗೆ ಕೊಡಲಿಕ್ಕೆ ಇದು ಮಾಡ್ತಾಯಿದ್ದಾರೆ. ಈಗ ಇನ್ನು ನಾವು ಊಟ ಎಲ್ಲ ಮಾಡೋದು. ಊಟ ಮಾಡಿ ಇನ್ನು ನಾವು ನಮ್ಮದು ಅಮ್ಮನ ಮನೆಗೆ ಹೋಗೋದು. ಇಲ್ಲಿಂದ ಒಂದು 5-10 ಮಿನಿಟ್ಸ್ ಆಗುತ್ತೆ ನಮ್ಮ ಮನೆಗೆ. ಇದು ಇವ್ರ ಮನೆ ಸಿಟಿಯಲ್ಲಿರೋದು, ನಮ್ಮದು ಸ್ವಲ್ಪ ಚೂರು ಒಳಗಾಗ್ತದೆ. ಹಾಗೆ ಮಾವ ಬಿಟ್ಟು ಬರ್ತಾರೆ ಊಟ ಆದಮೇಲೆ. ಹಾಗೆ ಹೋಗೋದು. ಅಕ್ಕನ ಮಗಳು ಸಹ ವೆಯ್ಟ್ ಮಾಡ್ತಾ ಇದ್ದಾಳೆ. ಬೇಗ ಊಟ ಮಾಡಿ ನಾವು ಮನೆಗೆ ಹೋಗಬೇಕು. ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಕಡೆ ಚಿಕನ್ ಸಾರು ಕುದೀತಾ ಉಂಟು. ಹಾಗೆ ಬಿರಿಯಾನಿ ಕೂಡ ರೆಡಿ ಆಯಿತು. ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಎಲ್ಲದಕ್ಕಿಂತ ಹೆಚ್ಚಾಗಿ ಇವ್ರು ತೋರಿಸೋ ಪ್ರೀತಿಗೆ ನಾನು ಯಾವತ್ತೂ ಏನು ಹೇಳೋಕ್ಕೂ ಸಾಧ್ಯನೇ ಇಲ್ಲ. ಒಬ್ರಿಗೂ ಬಂದು ಒಳ್ಳೆ ಹುಡುಗಿನಿ. ಆಗ ಜಗಳ ಮಾಡೋದಿಲ್ಲ. ಅಕ್ಕರ್ಕೊಳ್ಳ ನೀನು ಅಕ್ಕ ಯಾರು ಫಸ್ಟ್? ಹುಟ್ಟದ ಯಾರು ಫಸ್ಟ್? ಹುಟ್ಟದ ಯಾರು ಫಸ್ಟ್? ನೀನು. ನೀನೇ ಫಸ್ಟ್. ನೀನು ಹೇಳ್ದೆ ಹುಟ್ಟದ? ನೀನು ಹೇಳ್ದೆ ಹೋಗಿ ಕತ್ತ. ಅದು ಸುಮಾರು ಸಾಕದ ಹಾಕದಲ್ಲ. ಇದು ಮಾಡಿ ಕಟ್ ಮಾಡೋದ ಪಾಪ ಬೇಡಂತೆ. ಕಟ್ ಮಾಡ್ರೆ ಬೇಸಿಗೆ ಯಾರು ಒಳ್ಳೆ ಬೇಸಿಗೆ ಯಾರಂದ ಎಣ್ಣೆಗೂ ಅರ್ಧ ಮನ್ಸು ಕಟ್ ಮಾಡೋದು ಮನ್ಸಿಲ್ಲ. ಜಡೆ ಹಾಕ್ಬಿಡು ಅಷ್ಟೇ, ಕಟ್ ಮಾಡೋದೇನಕ್ಕೆ. ಒಳ್ಳೆ ಮಾಡ್ತಕ್ಕ ನೀನು ಅಲ್ಲ ಒಳ್ಳೆ ಏನ್ ಮಾಡ್ತಿದ್ಯಾ ಅಕ್ಕ? ಮೇಲ್ ಕಣ್ ಮಗ ಒಂಚೂರು ತಲೆ ಮೇಲ್ ಮಾಡಿ. ಹಾಗೆ ಒಂದಾಯ್ತು. ಹಾಗೆ ಸಾಕ್ ಬಾ. ಹಾಗೆ ಇವತ್ತೇ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು. ತಿಳಿತೀನಿ. ಹಾಗೆ ಇಲ್ಲಿ ಒಂದು ಯಕ್ಷಗಾನದ ಊಟ ಇತ್ತು ಹೋಗಲಿಕ್ಕೆ, ಯಕ್ಷಗಾನ ಮನೆಗೆ. ಅಮ್ಮನ
ಫ್ರೆಂಡ್, ಹಾಗೆ ನಮಗೆ ರಿಲೇಷನ್ ಕೂಡ ಆಗ್ತದೆ ದೂರಿಂದ. ಸೊ ಹಾಗಾಗಿ ನಾವು ಅವರ ಮನೆಗೆ ಹೊರಟಿದ್ದು. ನಾವು ಬಿಸಿಲಾಗಿರೋದ್ರಿಂದ ನಾನು ಅಮ್ಮನ ಹತ್ರ ಬರೋದಿಲ್ಲ ಅಂತ ಹೇಳಿದ್ದೆ. ಹಾಗೆ ಅಮ್ಮ ಬಾ ಬಾ ಅಂತ ಹೇಳಿದರು. ಮತ್ತು ಅಮ್ಮನಿಗೆ ಬೇಜಾರಾಗ್ತದೆ ಅಂತ ನಾನು ಹೊರಟಿದ್ದೆ. ಸ್ವಲ್ಪ ದೂರ ನಡ್ಕೊಂಡು ಹೋಗ್ಲಿಕ್ಕೆ ಉಂಟು, ತುಂಬ ಒಂದು 1 ಕಿಲೋಮೀಟ್ರ್ ಆಗ್ತದೆ ನೋಡಿ. ಮತ್ತು ನಾನು ಇಲ್ಲಿ ಎಲ್ಲ ತುಂಬ ಟೈಮ್ ಆಯ್ತು ಬರಲಿಲ್ಲಲ್ಲ, ಹಾಗಾಗಿ ನಾನು ಬಂದೆ. ನಾನು ಬರುವಾಗ ಛತ್ರಿ ಹಿಡ್ಕೊಂಡು ಬಂದಿದ್ದೆ. ಬಿಸಿಲು ನೋಡಿ ನನಗೆ ಹೆದರಿಕೆ ಆಯಿತು ಎಷ್ಟು ಬಿಸಿಲು ಉಂಟಂತ. ಹಾಗೆ ನಾವು ಆ ಫಂಕ್ಷನ್ ಮನೆಗೆ ಹೋಗಿ ಊಟ ಎಲ್ಲ ಮಾಡಿಕೊಂಡು, ಇಲ್ಲಿ ನಮ್ಮದೊಂದು ಗಣಪತಿ ದೇವಸ್ಥಾನ ಇದೆ, ಬರುವಾಗ ಈ ರೂಟಲ್ಲಿ ಬಂದ್ವಿ. ಹಾಗೆ ದೇವರಿಗೊಂದು ಕೈ ಮುಗಿದು ಹೋಗುವ ಅಂತ ಇಲ್ಲೇ ಬಂದೊಂಚೂರು ಕೂತ್ಕೊಂಡ್ವಿ. ಹಾಗೆ ನಾನು ಇವತ್ತು ಬರ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ದೀನಿ, ಯಾಕಂದರೆ ಅಕ್ಕನ ಮಗಳು ಬಂದಿದ್ದಾರೆ. ಹಾಗೆ ಅಪ್ಪ ಅಮ್ಮನ ಜೊತೆ ಮಾಡಬೇಕನ್ನೋದು ನನಗೆ ಇಷ್ಟ. ಸೊ ಹಾಗಾಗಿ ನೆಕ್ಸ್ಟ್ ಡೇ ಇವತ್ತು ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡ್ತಾಯಿದ್ದೀನಿ. ಹಾಗೆ ನಾನೇ ಒಂದು ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದ್ದೆ. ಮಕ್ಕಳ ಖುಷಿಗೋಸ್ಕರ, ಅವರು ಖುಷಿಯಾಗಿರಲಿ, ಅವರು ಎಂಜಾಯ್ ಮಾಡಲಿ ಅನ್ನೋದಕ್ಕೋಸ್ಕರ ಸಿಂಪಲ್ಲಾಗಿ ಒಂದು ಕೇಕನ್ನು ತಂದು ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ನಮ್ಮ ಅಪ್ಪ ಅಮ್ಮನ ಜೊತೆ. ಕೈ ಮುಗಿ ದೇವ್ರ ಹತ್ರ ಬೇಡ್ಕೋಬೇಕು. ಹಾಗೆ ನಮ್ಮದು ಮಕ್ಕಳಿಬ್ಬರು ರೆಡಿಯಾಗಿದ್ದಾರೆ ನೋಡಿ. ಇಬ್ಬರಿಗೂ ಒಂದೇ ಥರ ಡ್ರೆಸ್ ಹಾಕಿದ್ದೀನಿ. ಅವರಿಬ್ಬರಿಗೂ ಕೇಕ್ ಕಟ್ ಮಾಡೋದು ತುಂಬಾ ಇಷ್ಟ. ಹಾಗಾಗಿ ಇಬ್ಬರಿಗೂ ಒಂದೇ ಥರ ಡ್ರೆಸ್ ಹಾಕಿದ್ದೀನಿ ನಾನು ನೋಡಿ. ದೇವ್ರಿಗೆ ಕೈ ಮುಗಿತಾ ಇದ್ದಾರೆ. ಇವಾಗ ನಮ್ಮದು ಕೇಕ್ ಕಟ್ಟಿಂಗ್ ಶುರು ಆಯಿತು. ನನ್ನ ಅಜ್ಜಿಗೋಸ್ಕರನೇ ಈ ಸಲ ಇಲ್ಲಿ ಬಂದು ಕೇಕ್ ಕಟ್ ಮಾಡಿದ್ದು. ಬಟ್ ನನ್ನ ಹಸ್ಬೆಂಡ್ ಬರೋಕ್ಕಾಗಿಲ್ಲ. ಅಂದರೆ ಎಲ್ಲ ಟೈಮ್ ಅಲ್ಲೇ ಮಾಡ್ತೀವಿ ನಾವು. ನನ್ನ ಅಪ್ಪ ಅಮ್ಮನ ಜೊತೆ ಯಾವತ್ತೂ ನಾವು ಬರ್ಡೇ ಸೆಲೆಬ್ರೇಷನ್ ಮಾಡಿಲ್ಲ. ಎಷ್ಟಾಗುತ್ತೋ ಅಷ್ಟು ನಮ್ಮ ಅಪ್ಪ ಅಮ್ಮ ಇರೋ ತನಕ ಅವ್ರನ್ನ ಹ್ಯಾಪಿಯಾಗಿ ನೋಡ್ಕೋಬೇಕು ಅನ್ನೋದು ನನ್ನೊಂದು ಅಭಿಪ್ರಾಯ. ಅದಕ್ಕೋಸ್ಕರ ನಾನು ಅವ್ರ ಮುಂದೆನೇ ಕೇಕ್ ಕಟ್ ಮಾಡಿರೋದು ಈ ಸಲ. ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು. ಎಲ್ಲರೂ ಖುಷಿಪಟ್ಟರು, ಮಕ್ಕಳು ಖುಷಿಪಟ್ಟರು, ಅಪ್ಪ ಅಮ್ಮ ಖುಷಿ ಆಯಿತು. ಅಷ್ಟು ಸಾಕು ನನಗೆ. ಹಾಗೆ ನನ್ನ ತಮ್ಮ ಒಬ್ಬ ಮಿಸ್ಸಿಂಗು, ನನ್ನ ಹಸ್ಬೆಂಡ್ ಬರಲಿಲ್ಲ ಅಷ್ಟೇ.
ಹಾಗೆ ನಮ್ಮ ಭಾವ ಕೂಡ ಇಲ್ಲ. ಇದ್ದಿದ್ರೆ ಒಂದು ಫ್ಯಾಮಿಲಿ ಫುಲ್ ಆಗ್ತಿತ್ತು, ಕಂಪ್ಲೀಟ್ ಆಗ್ತಿತ್ತು. ಸೊ ಚಿಕನ್ ಸಾರು ಮಾಡಿದ್ವಿ ಸಿಂಪಲಾಗಿ ಒಂದು. ಹಾಗೆ ಸಿಂಪಲಾಗಿ ಒಂದು ಚಿಕ್ಕದೊಂದು ಕೇಕ್ ತಂದು ಪ್ರಾಗ್ಯ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಇವಾಗ ಅಮ್ಮ ನೋಡಿ ಮಕ್ಕಳಿಗೆ ಗಿಫ್ಟೆಲ್ಲ ಕೊಡೋಕ್ಕೆ ಅವ್ರಿಗೆ ಗೊತ್ತಾಗೋದಿಲ್ಲ, ಅದಕ್ಕೆ ಅಮ್ಮ ದುಡ್ಡು ಕೊಡ್ತಾ ಇದ್ದಾರೆ ಇಬ್ಬರು ಮಕ್ಕಳಿಗೂ. ಹಾಗೆ ಇಬ್ಬರದ್ದು ಒಂದೊಂದು ಫೋಟೋ ಎಲ್ಲ ತೆಗೆದೆ. ಕೇಕ್ ಕಟ್ಟಿಂಗ್ ಆಯ್ತು. ಅದು ಎಲ್ಲ ಲೈಟ್ ಆನ್ ಮಾಡಿ. ಸೋ ಬ್ಯೂಟಿಫುಲ್, ಸೋ ಹಾಗೆ ಇಲ್ಲಿಗೆ ನಾನು ಇವತ್ತಿನ ವಿಡಿಯೋವನ್ನು ಎಂಡ್ ಮಾಡ್ತೀನಿ. ನಮ್ಮ ಮಕ್ಕಳು ಹೇಗೆ ಕಾಣ್ತಾ ಇದ್ರು, ಹೇಗೆ ನಮ್ಮ ಸೆಲೆಬ್ರೇಷನ್ ಆಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರಾದರೂ ಹೊಸಬರು ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಏನಾದರೂ ಕಮೆಂಟ್ ಇದ್ದರೆ ಕಮೆಂಟಲ್ಲಿ ಹೇಳ್ಬೋದು ನನಗೆ. ಹಾಗೆ ಜಾಸ್ತಿ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿ. ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.